ನನಗೆ ನಿಜವಾಗ್ಲೂ ಪಂಚರಂಗಿಗೆ ಇಷ್ಟೊಂದು ಜನ ಫ್ಯಾನ್ಸ್ ಇದ್ದಾರೆ ಅನ್ನೋದೇ ಗೊತ್ತಿರಲಿಲ್ಲ. ಕಮೆಂಟ್ಸ್ ಮತ್ತು ನಿನ್ನೆ ಎಪಿಸೋಡ್ ಹೇಗೆ ಅಷ್ಟೊಂದು ಜನ ನೋಡಿದ್ರು. ಎನಿವೇ, ಸೊ ಎಲ್ಲಿದ್ದೆ ನಾನು? ನಿನ್ನೆ ಬೈ ಮಿಸ್ಟೇಕ್ ನಾನು ಅನಂತ್ನಾಗ್ ಅವ್ರನ್ನ ಪಂಚರಂಗಿ ಸೆಟ್ಟಲ್ಲೇ ಫಸ್ಟ್ ನೋಡಿದ್ದು ಅಂತ ನನ್ನ ಮೆಮೊರಿನಲ್ಲಿ ಹಾಗೆ ಕೂತ್ಕೊಂಡ್ಬಿಟ್ಟಿದೆ. ಹಾಗೆ ನಿನ್ನೆ ಪಾಡ್ಕಾಸ್ಟಲ್ಲಿ ಹೇಳಿದ್ದೆ. ಬಟ್ ಆ್ಯಕ್ಚುಲಿ ನಾನು ಅದಕ್ಕಿಂತ 3 ವರ್ಷದ ಮುಂಚೆ 2007 ಗರ್ಗಸಾನಲ್ಲಿ ವರ್ಕ್ ಮಾಡಿದ್ದು. ಅದೆಲ್ಲ ಮಾತಾಡಿ ಡ್ಯಾಮ್ ಐ ಫರ್ಗಾಟ್. ಮೋಸ್ಟ್ಲಿ ಯಾಕೆ ಅಂದರೆ ಗರ್ಗಸ ಟೈಮಲ್ಲಿ ನನಗೆ ಅವರು ಎಲ್ಲಿ ನನ್ನ ಹತ್ತಿರ ಹೋಗಿ ಅದೊಂದು 3-4 ನಿಮಿಷದ ಸೀನ್ ಮಾಡೋದು ಬಿಟ್ಟರೆ ಬೇರೆ ಯಾವುದೇ ಥರದ ಇಂಟ್ರ್ಯಾಕ್ಷನ್ ಆಗಲಿ ಏನೂ ಆಗಿರಲಿಲ್ಲ. ಸೊ ಹಾಗಾಗಿ ನನ್ನ ಮೆಮೊರಿನಲ್ಲಿ ಜಾಸ್ತಿ ಆ್ಯಸ್ ಸಚ್ ಅನಂತ್ನಾಗ್ ಅವ್ರನ್ನ ಮೀಟ್ ಮಾಡಿದ್ದು, ಡಿಸ್ಕಸ್ ಮಾಡಿದ್ದೆಲ್ಲ ಮೆಮೊರೀಸ್ ಆರ್ ಫ್ರಮ್ ಪಂಚರಂಗಿ. ಪಂಚರಂಗಿನಲ್ಲಿ ನಾವು ಈಗೇನು ನೀವು ಫಿಲ್ಮ್ ನೋಡ್ತಾ ಇದ್ದೀರಾ ಅದಕ್ಕಿಂತ ಬಿಗಿನಿಂಗ್ ಒಂದು 10 ನಿಮಿಷ ಒಂಚೂರು ಕಥೆ ಇತ್ತು, ಬೆಂಗಳೂರಲ್ಲಿ ಆಗೋದು. ಅದಾದಮೇಲೆ ಇವರು ವಾಪಸ್ ಊರಿಗೆ ಬರ್ತಾರೆ ಬೆಂಗಳೂರಿಗೆ, ಮತ್ತೆ ಬೆಂಗಳೂರಲ್ಲಿ ಇನ್ನೊಂದು 10-15 ನಿಮಿಷದ ಕಥೆ ಇತ್ತು. ಅದಷ್ಟನ್ನು ನಾವು ಮಂಗಳೂರು ಸ್ಕೆಡ್ಯೂಲ್ ಅಷ್ಟು ಶೂಟ್ ಮಾಡ್ಕೊಂಡು ಬಂದಮೇಲೆ ಬೆಂಗಳೂರ್ದು ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಸೊ ಮಂಗಳೂರ್ದು ಶೂಟ್ ಆಗೋ ಟೈಮಲ್ಲಿ ಸಾಂಗ್ಸಿಂದ ಹಿಡಿದು ಎಲ್ಲನೂ ಒಟ್ಟಿಗೆ ಮಾಡ್ಕೊಂಬಂದ್ಬಿಟ್ವಿ. ನೀವು ಅದರಲ್ಲಿ ನೋಡಿದ್ರೆ ಐ ಥಿಂಕ್ ಅದರ್ ದೆನ್ 2 ಸಾಂಗ್ಸ್ ಬೇರೆದೆಲ್ಲ ಅಲ್ಲೇ ನಡೆಯುತ್ತೆ. ಇನ್ನು ಬೇರೆದೊಂದು ಸೆಟ್ಟಲ್ಲಿ ನಡೆಯುತ್ತೆ, ಇನ್ನೊಂದು ಕಾಲೇಜಲ್ಲಿ ನಡೆಯೋದು. ಸೊ ಇದು ನಡೆಯೋ ಟೈಮಲ್ಲಿ ಸಾಂಗ್ಸ್ದೊಂದು ತುಂಬ ಇಂಟ್ರೆಸ್ಟಿಂಗ್ ಇದೆ ಪಂಚರಂಗಿದು. ಇದನ್ನು ಮನೋಮೂರ್ತಿ ಅವರು ಕಂಪೋಸ್ ಮಾಡಿದ್ರು. ಬಟ್ ಯೂಶ್ವಲಿ ಇಲ್ಲಿ ನಮ್ಮ ಇಂಡಿಯನ್ ಮ್ಯೂಸಿಷಿಯನ್ಸ್, ಮ್ಯೂಸಿಕ್ ಅರೇಂಜರ್ಸ್ ಅಂತ ಏನಂತಾರೆ, ಅವರೆಲ್ಲ ಇಲ್ಲಿ ಅಥವಾ ಮುಂಬೈ, ಚೆನ್ನೈನವ್ರ ಜೊತೆ ಸೇರಿಕೊಂಡು ಮಾಡ್ತಾರೆ. ಬಟ್ ಈ ಪರ್ಟಿಕ್ಯುಲರ್ ಫಿಲ್ಮ್ ಮಾಡಬೇಕಂದ್ರೆ ನಾವು ತುಂಬ ಸ್ಪ್ಯಾನಿಷ್ ಸಾಂಗ್ ಕೇಳ್ತಾ ಇದ್ವಿ. ನಾನು, ಸರ್, ಬೆಬೆ ಅಂತ ಒಂದು ತುಂಬಾ ಇಷ್ಟ ನಮ್ಮಿಬ್ರಿಗೂ. ಅದೊಂದು ದೊಡ್ಡ ಆಲ್ಬಮ್ನೇ ಅವ್ರು ಎಲ್ಲಿಂದಾನೋ ತೊಗೊಂಬಂದಿದ್ರು. ಸುಮಾರು 20-25 ಸ್ಪ್ಯಾನಿಷ್ ಸಾಂಗ್ಸ್ ಇತ್ತು ಅದರಲ್ಲಿ. ಸೊ ಲೊಕೇಶನ್ ನೋಡಬೇಕಂದ್ರೆಲ್ಲ ಅದೇ ಹಾಡುಗಳು ಕೇಳೋದು ನನಗೂ ಇಷ್ಟ ಆಗೋಕ್ಕೆ ಶುರು ಆಗೋಯಿತು. ಸೊ ಸಾಕಷ್ಟು ಬರೀ ಸ್ಪ್ಯಾನಿಷ್ ಸಾಂಗ್ಸ್ ಕೇಳಿ ಅವ್ರಿಗೆ ಇದರಲ್ಲಿ ಒಂದು ಸೌತ್ ಅಮೇರಿಕನ್ ಮ್ಯೂಸಿಕ್ ಅಥವಾ ಆ ಸೌಂಡಿಂಗಲ್ಲಿ ಮಾಡಿಸ್ಬೇಕು ಅಂತ ಒಂಥರ ಹುಚ್ಚು. ಸೊ ಮನೋಮೂರ್ತಿ ಅವ್ರನ್ನ ಅವರು US ಕಳಿಸ್ಬಿಟ್ಟು ಅಲ್ಲಿ ಯಾರೋ ಒಬ್ಬ ಮ್ಯೂಸಿಷಿಯನನ್ನು ಹುಡುಕಿ, ಸೊ ಅವರೊಬ್ಬರೇ ಇಲ್ಲಿಂದ ಹೋಗಿ ಸಿಂಗರ್ಸ್ನ ಇಲ್ಲಿ ವಾಪಸ್ ಬಂದು ಹಾಡಿಸಿರೋದು ಬಿಟ್ಟರೆ ಬೇರೆ ಎಲ್ಲ ಸೌಂಡ್ಸ್ ಏನಿದೆ ಆಲ್ಬಮಲ್ಲಿ, ಪಂಚರಂಗಿ ಆಲ್ಬಮಲ್ಲಿ ಅದಷ್ಟೂ ಒಬ್ಬ US ಅಲ್ಲಿರೋನು, ಅಲ್ಲಿನ ಇನ್ಸ್ಟ್ರೂಮೆಂಟ್ಸ್ ನೀವೀಗ ನಾನು ಇನ್ಫಾರ್ಮೇಷನ್ ಕೊಟ್ಟಾದಮೇಲೆ ಆ ಆಲ್ಬಮ್ನ ಕೇಳಿದ್ರೆ ನಿಮಗೆ ಕನೆಕ್ಟ್ ಆಗ್ಬೋದು. ಇಟ್ಸ್ ಅ ಬಿಟ್ ಆಫ್ ಸೌತ್ ಅಮೇರಿಕನ್ ಸಾರ್ಟ್ ಆಫ್ ಸೌಂಡಿಂಗ್ ಇದೆ ಅದಕ್ಕೆ. ಸೊ ಆಮೇಲೆ ಭಟ್ರದು ಈ ಸತಿ ಐ ಮೀನ್ ನೌ ವೆನ್ ಐ ಲುಕ್ ಬ್ಯಾಕ್, ಆಮೇಲೆ ಪಂಚರಂಗಿ ಆದಮೇಲಿಂದ ಅವ್ರ ಜರ್ನಿ ಎಲ್ಲ ನೋಡ್ತಾ ಇದ್ದಾರೆ, ಐ ಥಿಂಕ್ ಇಟ್ ವಾಸ್ ಒನ್ ಆಫ್ ಹಿಸ್ ಪೀಕ್ ಎಕ್ಸ್ಪೆರಿಮೆಂಟಲ್. ಇದು ಡಬ್ಬಿಂಗಲ್ಲಿ ಅವ್ರದ್ದೇ ವಾಯ್ಸ್ ಸೇರಿಸ್ಕೊಂಡ್ರು ಆ್ಯಸ್ ಅ ರಿಯಾಕ್ಷನ್. ಆ್ಯಕ್ಚುಲಿ ಪಂಚರಂಗಿ ನೀವು ಆಡಿಯೋ ಟ್ರ್ಯಾಕ್ ನೋಡಿದ್ರೆ ಅಲ್ಲಿ ಎಫೆಕ್ಟ್ಸ್ಗೂ ಜಾಗ ಇಲ್ಲ, ಒಂದು ಮ್ಯೂಸಿಕ್ಕಿಗೂ ಜಾಗ ಇಲ್ಲ, ಏನೋ ಒಂದು ನಡೀತಾನೇ ಇರುತ್ತೆ ಆಡಿಯೋ ಟ್ರ್ಯಾಕ್. ಇಟ್ ವಾಸ್ ಅ ವೆರಿ ಬ್ಯುಸಿ ಆಡಿಯೋ ಟ್ರ್ಯಾಕ್. ಒಂದೊಂದಿಷ್ಟು ಜನಕ್ಕೆ ಇಷ್ಟ ಆಗದೆ ಇರ್ಬೋದು. ಲೈಕ್ ನನಗೆ ಅಷ್ಟು ಬ್ಯುಸಿ ಆಡಿಯೋ ಟ್ರ್ಯಾಕ್ ಅಷ್ಟು ಮಜಾ ಕೊಡಲ್ಲ. ಐ ನೀಡ್ ಸಮ್ ಸೈಲೆನ್ಸ್, ಸಮ್ ಮ್ಯೂಸಿಕ್, ಸಮ್ ಎಫೆಕ್ಟ್ಸ್, ಆ್ಯಂಬಿಯನ್ಸ್ ಸೌಂಡ್. ಬಟ್ ಇದರಲ್ಲಿ ಇಟ್ಸ್ ಅ ಹ್ಯೂಜ್ ಹೆವಿಲಿ ಫಿಲ್ಡ್ ಇದು. ಸೊ ಒಂದು ಈ ಪುನರ್ಜನ್ಮದ ಆಗ ತುಂಬ ನಡೀತಾ ಇತ್ತು ಟಿ ವಿನಲ್ಲೆಲ್ಲ, ಬರೀ ಈ ಪುನರ್ಜನ್ಮದ ಶೋಸ್ ಅದ್ರ ಬಗ್ಗೆ ಮಾತುಕತೆ. ಸೊ ಅದ್ರದ್ದು ಒಂದು ಸೀನ್ ಇತ್ತು ಆ್ಯಕ್ಚುಲಿ. ಅದನ್ನು ಯಾರೋ ಇಂಟರ್ನೆಟ್ಟಲ್ಲಿ ಹಾಕಿದ್ದಾರೆ ಅನ್ಸುತ್ತೆ, ಐ ಆಮ್ ನಾಟ್ ಶ್ಯೂರ್. ಬಟ್ ಅದೊಂದು ಸೀನ್ ಡಿಲೀಟ್ ಆಯಿತು. ಅದಾದಮೇಲೆ ಕೊನೆಯಲ್ಲಿ ಆ್ಯಕ್ಚುಲಿ ನಾವು ಮುಂಚೆ ಬರ್ಕೊಂಡಿದ್ದ ಪ್ರಕಾರ ಅನಂತನ ಕ್ಯಾರೆಕ್ಟರ್ ಬದುಕೇ ಇರಲ್ಲ, ಅದೆಲ್ಲ ಇತ್ತು. ಸೊ ಏನಾಯಿತು, ನಾವು ಮಂಗಳೂರದೆಲ್ಲ ಶೂಟ್ ಮಾಡ್ಕೊಂಬಂದಮೇಲೆ ವಿ ಕೇಮ್ ಟು ಬ್ಯಾಂಗ್ಳೂರ್. ಸೊ ಇನ್ನೂ ಬೆಂಗಳೂರು ಸ್ಕೆಡ್ಯೂಲ್ ಆಗೋಕ್ಕೆ ತುಂಬ ಟೈಮ್ ಇದೆ, ಅಲ್ಲಿವರೆಗೂ ನಾನು ಡಬ್ಬಿಂಗ್ ಎಲ್ಲ ಮಾಡಿಸ್ತಿರ್ತೀನಿ ಅಂತ ಎಲ್ಲರದ್ದು ಡಬ್ಬಿಂಗ್ ಮಾಡಿಸ್ಕೊಂಡ್ರು. ಆ ಡಬ್ಬಿಂಗ್ ಎಲ್ಲ ಮಾಡಿ ಒಂದು ರೌಂಡ್ ಎಡಿಟ್ ಕೂಡ ಆಯಿತು ಫಿಲ್ಮ್. ಅಲ್ಲಿಗೇ ಸುಮಾರು ಆ ಫಿಲ್ಮದ ಲೆಂತ್ ಅರೌಂಡ್ 1 hour 40 minutes ಅಷ್ಟು ಬಂದುಬಿಟ್ಟಿತ್ತು. ಅದೆಲ್ಲ ಮಾಡಾದಮೇಲೆ ಅವ್ರಿಗೇನೋ ಒಂಥರ ನಾವೇನು ಮಾಡ್ಕೊಂಬಂದಿದ್ದೀವಿ ಅಂತ ತೋರ್ಸೋಕ್ಕೆ ಶುರು ಮಾಡಿದ್ರು ಆ ಫಿಲ್ಮ್ನ. ಜಾಸ್ತಿ ಜಯಂತ್ ಕಾಯ್ಕಿನಿ ಅವ್ರು ನೋಡಿದ್ರು. ಐ ಥಿಂಕ್ ಅವ್ರ ಮಗ ಇದ್ದರು ಆಗ. ಹಿ ವಾಸ್ ಮೋರ್ ಲೈಕ್ ಆಡಿಯನ್ಸ್ ರೆಪ್ರೆಸೆಂಟೇಟಿವ್. ನಾನು ಇನ್ನೊಂದಿಷ್ಟು ಜನ ಫಿಲ್ಮ್ನ ನೋಡಿದ್ವಿ. ಆ್ಯಂಡ್ ನಮಗೆ ಏನೋ ಶೂಟ್ ಮಾಡ್ಕೊಂಬಂದಿದ್ದು ನೋಡ್ತಾ ಇದ್ದೀವಿ, ಕತೆ ಎಲ್ಲ ಏನಿಲ್ಲ, ಬರೀ ಸೀನ್ಸು ಡೈಲಾಗ್ಸಲ್ಲಿ ಓಡ್ತಾ ಇದೆ ಅಂತ ನೋಡ್ತಾ ಇದ್ವಿ.
ಆಮೇಲೆ ನೋಡಿದ್ರೆ ಯಾರು ಹೊಸ್ದಾಗಿ ನೋಡ್ತಾಯಿದ್ರು ಸಿನಿಮಾನ ಅವರು ತುಂಬಾ ಎಂಜಾಯ್ ಮಾಡ್ತಾಯಿದ್ರು, ನಗ್ತಾಯಿದ್ರು. ಆ್ಯಂಡ್ ಅವ್ರಿಗೇನೋ ಒಂಥರ ಫ್ರೆಶ್ನೆಸ್ ಅದರಲ್ಲಿ. ಇದು ಸಿನಿಮಾ ಹೀಗೆ ಚೆನ್ನಾಗಿದೆ, ರಿಲೀಸ್ ಮಾಡಿಬಿಡಿ ಅನ್ನೋ ಥರ ಫೀಡ್ಬ್ಯಾಕ್ ಎಲ್ಲ ಬರೋಕ್ಕೆ ಶುರು ಆಯಿತು. ನಾನು ಫ್ರಮ್ ಅ ಸ್ಟೋರಿ ಪಾಯಿಂಟ್ ಆಫ್ ವ್ಯೂ, ಇಲ್ಲ ಸರ್ ಇನ್ನೂ ಅವನು ನನ್ನ ಕ್ಯಾರೆಕ್ಟರ್ US ಇಂದ ಬಂದಿದ್ದು ತೆಗಿಬೇಕು, ದಿಗಂತ್ಗೆ ಯಾಕೆ ಅವ್ರ ಅಪ್ಪ ಅಮ್ಮ ಅಷ್ಟೊಂದು ಬೈತಿರ್ತಾರೆ ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕು, ಈ ಥರದ್ದು ಏನೇನೋ ನಂದು ಫ್ರಮ್ ಅ ವೆರಿ ಸ್ಟೋರಿ ಪರ್ಸ್ಪೆಕ್ಟಿವ್ ಐ ವಾಸ್ ಡಿಸ್ಕಸಿಂಗ್. ಬಟ್ ನೋಡ್ತಿರೋರೆಲ್ಲ ಇದೇ ಇಷ್ಟು ಚೆನ್ನಾಗಿದೆ, ಇಷ್ಟೇ ಸಾಕು ಅಂತ ಡಿಸ್ಕಸ್ ಆಗೋಕ್ಕೆ ಶುರು ಆಯಿತು. ಆಮೇಲೆ ನಮ್ಮದೇ ಪ್ರೊಡಕ್ಷನ್ ಆಗಿ, ನಮ್ಮದೇ ಅಂದರೆ ಭಟ್ರದೇ ಪ್ರೊಡಕ್ಷನ್ ಆಗಿತ್ತು. ಆ್ಯಂಡ್ ಅಫ್ಕೋರ್ಸ್ ಮನಿ ವಾಸ್ ಸ್ಪೆಂಟ್ ಅ ಲಾಟ್ ಇನ್ ಮ್ಯಾಂಗ್ಳೂರ್ ಸ್ಕೆಡ್ಯೂಲ್. ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಖರ್ಚಾಗಿತ್ತು. ಅದಾದಮೇಲೆ ನೋಡ್ತಾ ಅನ್ನಿಸ್ತು, ಸರಿ ನಾವು ಯಾಕೆ ಫಿಲ್ಮನ್ನು ಮತ್ತೆ ಬೆಂಗಳೂರಿಗೆ ತಂದು ಕ್ಲೀಶೆ ಬಿಗಿನಿಂಗ್, ಅದಾದಮೇಲೆ ಊರಿಗೆ ಹೋಗ್ತಾರೆ, ಊರಿಂದ ಬಂದವ್ನಿಗೆ ಇನ್ನೇನೋ ರಿಯಲೈಸ್ ಆಗುತ್ತೆ, ಈ ಥರದ್ದೆಲ್ಲ ಬಿಟ್ಟು ಅಷ್ಟನ್ನೇ ಯಾಕೆ ಸ್ಟೋರಿ ಮಾಡ್ಕೋಬಾರ್ದು ಅಂತ ಮತ್ತೆ ಸ್ಕ್ರಿಪ್ಟ್ ಲೆವೆಲ್ಗೆ ಹೋಯಿತು. ಆ ಸ್ಕ್ರಿಪ್ಟಿಗೆ ಹೋದ್ಮೇಲೆ ನೀವೀಗೇನು ಪಂಚರಂಗಿನಲ್ಲಿ ಇವರು ಊರಿಗೇನು ಹೊರಡ್ತಾರಲ್ಲ, ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಪಾರ್ಟ್ ಇದೆ. ಆ ಸಣ್ಣ ಭಾಗನ ಮತ್ತೆ ಆವಾಗ ರೀರೈಟ್ ಮಾಡಿಕೊಂಡು ಮುಂಚೆ ಏನೇನು ಬರ್ಕೊಂಡಿದ್ವಿ ಅದೆಲ್ಲ ಡಿಲೀಟ್ ಆಗೋಯಿತು. ಆ ಪ್ರಾಸೆಸಲ್ಲಿ ಐ ಥಿಂಕ್ ಸಮ್ವೇರ್ ಐ ಡಿಸ್ಕನೆಕ್ಟೆಡ್ ಅ ಬಿಟ್ ಫ್ರಮ್ ದ ಫಿಲ್ಮ್. ಅದಷ್ಟೊತ್ತಿಗೆ ನನಗೂ ಪರ್ಸ್ನಲ್ ಲೈಫಲ್ಲಿ ಏನೇನೋ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾಯಿತ್ತು. ಸೊ ಅದಾದಮೇಲೆ ಎಂಡಿಂಗ್ ಕೂಡ ಮತ್ತೆ ಇದೇ ಮನಸಾರೆ ಥರದಕ್ಕೆ ಹೋಯ್ತದು. ಏನು ಅಂದರೆ ಎಂಡಿಂಗಲ್ಲಿ ಈಗ ನಾವೇನು ಅಂದ್ಕೊಂಡು ಕತೆ ಅಂತ ಅಂದ್ಕೊಂಡು ಫಿಲ್ಮ್ ಶುರು ಮಾಡಿದ್ವಿ, ಅದು ಮಾಡೋಕ್ಕಾಗಲ್ಲ ಅಂತ ಆಯಿತು. ಬಡ್ಜೆಟ್ ಇಶ್ಯೂಸ್ ಆಲ್ಸೋ ಇನ್ಕ್ಲೂಡಿಂಗ್. ಸೊ ಆವಾಗ ಇವನು ದಿಗಂತ್ ವಾಪಸ್ ಬೆಂಗಳೂರಿಗೆ ಬರಲ್ಲ, ಆ ಫ್ಯಾಮ್ಲಿ ಹೊರಟು ಬಿಟ್ಟಿರತ್ತೆ, ಅಥವಾ ಫ್ಯಾಮ್ಲಿ ಇನ್ನೇನು ಪ್ಯಾಕ್ ಮಾಡ್ಕೊಂಡು ಹೊರಡೋ ಟೈಮಲ್ಲಿ ಇವನು ಹೋಗ್ಬಿಟ್ಟು ನಿಧಿ ಕ್ಯಾರೆಕ್ಟರ್ ಜೊತೆ ಮಾತಾಡ್ತಾನೆ ಅಂತ ಬರ್ಕೊಂಡು. ಸೊ ನನಗೀಗ ಸ್ವಲ್ಪ ಜ್ಞಾಪಕ ಬರ್ತಿದೆ ಅಷ್ಟೇ. ಅದು ನನಗೆ ದಿಗಂತದು ಮತ್ತು ಅನಂತ್ನಾಗ್ ಅವ್ರದ್ದು ಕ್ಯಾರೆಕ್ಟರಲ್ಲಿ ಬೀಚ್ ಹತ್ರ ಮಾತಾಡಾದಮೇಲೆ ಮತ್ತೆ ಇಲ್ಲಿ ರೋಡಲ್ಲಿ ಅವಳು ಬರ್ತಾಳೆ, ನಿಂತ್ಕೊ ಅಂತ ಬಂದು ಬೈದು, ನೀನು ಸುಮ್ಮನೆ ಬಂದು ಹೋಗೋಂಗೆ ಮಾಡೋಕ್ಕಾಗಲ್ಲ ಅನ್ನೋ ಥರದ್ದೇನು. ನೀವು ಈಗ ಹೋಗ್ಬಿಟ್ಟು ಅದನ್ನು ಮತ್ತೆ ನೋಡಿದ್ರೆ ಯು ವಿಲ್ ಸಿ ಅಲ್ಲೊಂಚೂರು ದಿಗಂತದು ಹೇರ್ ಸ್ಟೈಲ್ ಕಂಪ್ಲೀಟ್ ಜಂಪ್ ಆಗುತ್ತೆ. ಯಾಕಂದರೆ ಇದನ್ನು ನಾವು ಎಡಿಟೆಲ್ಲ ಮಾಡಿ 2-3 ತಿಂಗಳು ಡಬ್ಬಿಂಗ್ ಎಲ್ಲ ಮಾಡಿದ್ಮೇಲೆ ಈ ಎಂಡನ್ನು ಈ ಥರ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಅಷ್ಟೊತ್ತಿಗೆ ದಿಗಂತ್ ಬೇರೆ ಯಾವುದೋ ಒಂದು ಫಿಲ್ಮಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಅವನು ಆಲ್ರೆಡಿ ಹೇರ್ ಕಟ್ ಎಲ್ಲ ಮಾಡ್ಕೊಂಬಿಟ್ಟಿದ್ದ. ಸೊ ಅಲ್ಲೊಂಚೂರು ಏನೇನೋ ಟ್ರೈ ಮಾಡಿದ್ರು ಹೇರ್ ಎಕ್ಸ್ಟೆನ್ಷನ್ ಎಲ್ಲ ಹಾಕಿ ಮಾಡೋದಕ್ಕೆ, ಬಟ್ ಇಟ್ ಡಿನ್ ವರ್ಕ್ಔಟ್ ಸೋ ವೆಲ್. ಅದು ಹಾಗೆ ಕಾಣುತ್ತೆ. ಆಮೇಲೆ ಭಟ್ರದ್ದು ಇನ್ನೊಂದು, ಅವನಿಗೆ ಪೂರ್ತಿ ಉದ್ದದೊಂದು ಜಡೆ ಥರದ್ದು ಜಡೆಗೆ ಹಾಕಬೇಕು ಅಂತ ಅದೊಂದಿಷ್ಟು ಟ್ರೈ ಮಾಡಿದ್ರು. ಅದೆಲ್ಲೋ ಒಂದು 2 ಕಡೆ ಬಂದು ಹೋಗುತ್ತೆ ಹಾಡಲ್ಲಿ. ಅದರ್ವೈಸ್ ಅವ್ರಿಗೆ ಪೂರ್ತಿ ಫಿಲ್ಮಲ್ಲಿ ಹಂಗೆ ಮಾಡಿಸ್ಬೇಕು ಅಂತಿತ್ತು. ಸೊ ಲಾಟ್ ಆಫ್ ಮ್ಯಾಡ್ನೆಸ್ ದಟ್ ಈ ಟ್ರೈಡ್, ಇನ್ಕ್ಲೂಡಿಂಗ್ ಲಿರಿಕ್ ರೈಟಿಂಗಲ್ಲಾಗಲಿ ಅದೆಲ್ಲನೂ. ಫ್ರ್ಯಾಂಕ್ಲಿ ನನಗೆ ಫಿಲ್ಮ್ ಎಡಿಟ್ ಆಗಬೇಕಂದ್ರೆ, ಡಬ್ಬಿಂಗ್ ಆಗಬೇಕಂದ್ರೆ, ಫಸ್ಟ್ ಕಾಪಿ ಅಂತ ರೆಡಿ ಆಗಬೇಕಂದ್ರೆ ಐ ಡಿಂಟ್ ನೋ, ನನಗೆ ಮನಸಾರೆಯಲ್ಲಿ ಇದ್ದಷ್ಟು ಕನೆಕ್ಟ್ ಇರಲಿಲ್ಲ ಈ ಫಿಲ್ಮಲ್ಲಿ. ಐ ಸಮಹೌ ಕುಡಂಟ್ ಡೈಜೆಸ್ಟ್ ದ ಎಕ್ಸ್ಪೆರಿಮೆಂಟ್. ಬಟ್ ಅದಾದಮೇಲೆ ಫಿಲ್ಮ್ ರಿಲೀಸ್ ಆಯಿತು. ಆ್ಯಂಡ್ ಅದಕ್ಕೆ ಅದು ಒಂದಿಷ್ಟು ಆಡಿಯನ್ಸಿಗೆ ನೀವೆಲ್ಲ ಹೇಗಿದ್ದೀರಾ ಡೆವಲಪ್ ಆದರು. ಆ್ಯಂಡ್ ಅದು ನೀವೆಲ್ಲ ಐ ಥಿಂಕ್ ಐ ಸ್ಲೋಲಿ ಲರ್ನ್ಡ್ ದಟ್ ಇಟ್ ವಾಸ್ ಸಾರ್ಟ್ ಆಫ್ ಎವ್ರಿ ಸೀನಲ್ಲಿ ಏನೋ ಆಗ್ತಾ ಇರುತ್ತೆ ಅನ್ನೋ ಥರದ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಅಷ್ಟೊತ್ತಿಗೆ ಪ್ಯಾರಲಿ ಐ ಥಿಂಕ್ ಫಿಲ್ಮ್ ರಿಲೀಸ್ ಆಗೋಕ್ಕಿಂತ ಮುಂಚೆ ವಾಸ್ ಮೈ ಮ್ಯಾರೇಜ್, ವಿಚ್ ಇಸ್ ಇನ್ ಅ ಫ್ಯೂ ಡೇಸ್ ಈಗ, ಮೈ ಆ್ಯನಿವರ್ಸರಿ. ಸೊ ಐ ಗಾಟ್ ಬ್ಯುಸಿ ಇನ್ ಆಲ್ ದೀಸ್ ಥಿಂಗ್ಸ್. ಬಟ್ ಅದು ಮುಗಿಯೋ ಅಷ್ಟೊತ್ತಿಗೆ ಸಮ್ವೇರ್ ಐ ರಿಯಲೈಸ್ಡ್ ದಟ್ ಓಕೆ, ಐ ಥಿಂಕ್ ಐ ಹ್ಯಾವ್ ಲರ್ನ್ಡ್ ಸಾರ್ಟ್ ಆಫ್ ಇನಫ್. ಆ್ಯಂಡ್ ಈಗ ಬೇರೆ ಮದುವೆ ಎಲ್ಲ ಆಗ್ತಾಯಿದೆ, ಇದು ಸ್ಕ್ರೀನ್ ರೈಟರ್ ಅಂತಲೇ ಇದ್ದರೆ ದರ್ ಇಸ್ ನೋ ಮಚ್ ಫ್ಯೂಚರ್. ಯಾಕಂದರೆ ಭಟ್ರ ಜೊತೆ ಬಿಟ್ಟರೆ ನನಗೆಲ್ಲೂ ಬಂದು ಕತೆ ಬರೀರಿ ಅಥವಾ ಸ್ಕ್ರೀನ್ ರೈಟಿಂಗಿಗೆ ದುಡ್ಡು ಕೊಡ್ತೀವಿ, ರೈಟ್ ಅ ಫಿಲ್ಮ್, ಈ ಥರದ್ದೆಲ್ಲ ಯಾವುದೇ ಥರ ಆಫರ್ ಆಗಲಿ ಏನೂ ಬರ್ತಿರಲಿಲ್ಲ. ಸೊ ವಿಚ್ ಮೀನ್ಸ್ ದಟ್ ಬರೀ ಒಂದೇ ಫಿಲ್ಮ್ನ ಅವ್ರ ಜೊತೆ ಬರ್ಕೊಂಡು ಅದರಲ್ಲಿ ಬರೋ ದುಡ್ಡಲ್ಲಿ ಐ ಕುಡಂಟ್ ಹ್ಯಾವ್ ಮೇಡ್ ಅ ಕರಿಯರ್. ಸೊ ನಾನು ಅವ್ರ ಪೋಸ್ಟ್ ಪ್ರೊಡಕ್ಷನ್ನಿ ರಿಲೀಸಲ್ಲಿ ಬ್ಯುಸಿ ಆದಾಗ ನಾನು ಅದೇ ಟೈಮಲ್ಲಿ ಐ ಸ್ಟಾರ್ಟೆಡ್ ಥಿಂಕಿಂಗ್ ದಟ್ ಈಗ ಡೈರೆಕ್ಟರ್ ಅಂತ ಆಗಬೇಕು, ಇಲ್ಲದ್ರೆ ಜೀವನ ಕಷ್ಟ ಆಗತ್ತೆ ಅಂತ. ಸೊ ಆವಾಗ ಅಷ್ಟೊತ್ತಿಗೆ ದಿಗಂತ್ ನಾನು 2 ಸಿನಿಮಾ ಮಾಡಿದ್ವಲ್ಲ, ಸೊ ವಿ ವರ್ ಲೈಕ್ ಫ್ರೆಂಡ್ಸ್. ಆ್ಯಂಡ್ ದಿಗಂತೂ ಹೇಳಿದ್ದ, ನಾನು ನೀನು ಪಿಕ್ಚರ್ ಮಾಡೋದಾದರೆ ಅಲ್ ಬಿ ಕೀನ್, ಡೇಟ್ಸ್ ಎಲ್ಲ ಕೊಡ್ತೀನಿ ಅಂತ. ಸೊ ನನಗೂ ಕಂಫರ್ಟ್ ಝೋನ್ ಇತ್ತು.
ಸೊ ದಿಗಂತಿಗೆ ಸಿನಿಮಾ ಮಾಡೋಣ ಅಂತ ಅಂದ್ಕೊಂಡು ನಾನು ಕತೆಗಳನ್ನ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಆವಾಗ ಲೈಫು ಇಷ್ಟೇ ಅಲ್ಲ ಮೊದಲನೇ ಕತೆ ನಾನು ಯೋಚನೆ ಮಾಡಿದ್ದು, ಒಬ್ಬ ಸ್ವಿಮ್ಮರ್ ಥರದ್ದು ಒಂದೇನೋ ಒಂದು ಕತೆ ಯೋಚನೆ ಮಾಡಿದ್ದೆ. ಆಮೇಲೆ ನನ್ನ ಡಿರೆಕ್ಷನ್ ಜರ್ನಿ ಹೇಗೆ ಶುರು ಆಯಿತು, ಪಂಚರಂಗಿ ರಿಲೀಸ್ ಆದಮೇಲೆ ಭಟ್ರು ಪರಮಾತ್ಮ ಕಡೆ ಹೇಗೆ ಹೊರಟರು, ನಾನು ಲೈಫು ಇಷ್ಟೇ ಕಡೆ ಹೇಗೆ ಹೊರಟೆ, ಇವೆಲ್ಲನೂ ಮೋಸ್ಟ್ಲಿ ನೆಕ್ಸ್ಟ್ ಎಪಿಸೋಡ್ ಅಥವಾ ನೆಕ್ಸ್ಟ್ ಸೀಸನ್ ನಾಳೆನೇ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ 30 ಎಪಿಸೋಡ್ಸ್ ಆಯ್ತು ಇವತ್ತಿಗೆ. ವಾವ್, ಥ್ಯಾಂಕ್ ಯು ಸೋ ಮಚ್. ಒಂದು ಸ್ವಲ್ಪ ಈಗ ಲಾಸ್ಟ್ 4-5 ಡೇಸಿಂದ ನಾನು ಬೇರೆ ಇದರಲ್ಲಿ ತುಂಬ ಬ್ಯುಸಿಯಾಗಿದ್ದೀನಿ. ಸೊ ಇದನ್ನು ಮುಂಚೆ ಅಷ್ಟು ಮೈ ಮೈಂಡ್ ಇಸ್ ಟು ಪ್ರಿಆಕ್ಯುಪೈಡ್. ಸೊ ನೋಡೋಣ, ನಾಳೆ ಆದರೆ ಐ ವಿಲ್ ಟ್ರೈ ಆ್ಯಂಡ್ ಕಂಟಿನ್ಯೂ ಲಾಕ್ಡೌನ್ ಮುಗಿಯೋವರೆಗೂ. ಅಥವಾ ಯಾಕಂದರೆ ಲೈಫು ಇಷ್ಟೇನೆಯಿಂದ ಆಚೆ ಐ ಥಿಂಕ್ ಐವ್ ಸ್ಪೋಕನ್ ಅ ಲಾಟ್ ಇನ್ ಮೈ ಮೇಕಿಂಗ್ ಆಫ್ ದ ಫಿಲ್ಮ್ಸ್. ಐಲ್ ಸಿ. ಬಟ್ ನೀವೆಲ್ಲ ಹೇಗೆ ಯು ಹ್ಯಾವ್ ಶೋನ್ ಅ ಲಾಟ್ ಆಫ್ ಎನ್ಕರೇಜ್ಮೆಂಟ್ ಆ್ಯಂಡ್ ಲೈಕಿಂಗ್ ಟು ದೀಸ್ ಪಾಡ್ಕಾಸ್ಟ್ಸ್. ಸೊ ಐ ಹೋಪ್ ಐ ವಿಲ್ ಕಮ್ ಬ್ಯಾಕ್ ಟುಮಾರೋ ವಿತ್ ಸಮ್ ನ್ಯೂ ಸ್ಟೋರಿ ಇಫ್ ಐ ರಿಮೆಂಬರ್. ನಾಳೆ ಒಳಗಡೆ, ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಐ ವಿಲ್ ಗಿವ್ ಯು ದ ಪ್ರಾಸೆಸ್ ಆಫ್ ಹೌ ಲೈಫು ಇಷ್ಟೇ ಹ್ಯಾಪೆಂಡ್. ಒಂದು ಈ ವೆಬ್ಸೈಟ್ ಮತ್ತು ಈ ಪೋರ್ಟಲ್ ಆ್ಯಪ್ ಎಲ್ಲ ಮಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿ ಇದ್ದೀನಿ. ಸೊ ತಲೆ ಎಲ್ಲ ಅದರಲ್ಲೇ ಇದೆ ಸದ್ಯಕ್ಕೆ. ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ಆ್ಯಂಡ್ ನೋಡೋಣ ಜೂನಲ್ಲಿ ಏನಾಗುತ್ತೆ. ಸ್ಟೇ ಸೇಫ್. ಕೇಸಸ್ ಎಲ್ಲ ಜಾಸ್ತಿ ಆಗ್ತಿದೆಯಂತೆ ಇನ್ನೂ. ಗುಡ್ ನೈಟ್. ಬಾಯ್.